ನಮಸ್ಕಾರ ವೀಕ್ಷಕರೇ, ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಕಪ್ಪು ಬಳೆಗಳನ್ನು ಹಾಕೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳಿದ್ರೆ ಇಂದಿನಿಂದ ನೀವು ಕಪ್ಪು ಬಳೆಗಳನ್ನು ಹಾಕಲು ಶುರು ಮಾಡ್ತೀರಾ. ಹಾಗೆ ಸ್ತ್ರೀಯರು ಕೈಗಳಿಗೆ ಬಳೆಗಳನ್ನು ಹಾಕೋದ್ರಿಂದ ಸಾಕಷ್ಟು ಲಾಭಗಳಿವೆ. ಅದರಲ್ಲೂ ಮುಖ್ಯವಾಗಿ ಗಾಜಿನ ಬಳೆಗಳನ್ನು ಧರಿಸೋದ್ರಿಂದ ಗಾಜಿನ ಬಳೆಗಳ ನಾದದಿಂದ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ. ಹಾಗೆ ಈ ಗಾಜಿನ ಬಳೆಗಳ ನಾದವು ಮನೆಗೆ ಶುಭಕರವಾದದ್ದು ಅಂತಾನೆ ಹೇಳಬಹುದು. ಮುತ್ತೈದೆಯ ಸಂಕೇತ, ಹೆಣ್ಣು ಕೈಗೆ ಧರಿಸುವ ಬಳೆಗಳು ಎಂದೇ ಹೇಳಬಹುದು. ಸ್ತ್ರೀಯರು ಬಳೆಗಳನ್ನು ಧರಿಸೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳಿವೆ. ಹಾಗೆ ಮಹಿಳೆಯರು ಬಳೆಗಳನ್ನು ಧರಿಸುವುದು ಉತ್ತಮ, ಅದೇನೋ ಸರಿಯೇ, ಆದರೆ ಕಪ್ಪು ಗಾಜಿನ ಬಳೆಗಳನ್ನು ಧರಿಸುವುದು ಸರಿಯೇ ಎಂಬ ಪ್ರಶ್ನೆ ಕೆಲವರಿಗೆ ಮೂಡಬಹುದು. ಏಕೆಂದರೆ ಕಪ್ಪು ಬಣ್ಣವೆಂದರೆ ಒಂದು ರೀತಿಯ ಶೋಕದ ಸಂಕೇತವೆಂದು ಕೆಲವರ ಭಾವನೆಗಳಿವೆ. ಕಪ್ಪು ಬಣ್ಣವನ್ನ ಶುಭ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ, ಆದರೆ ಇದು ತಪ್ಪು ಕಲ್ಪನೆ. ಹಾಗೆ ಕಪ್ಪು ಬಣ್ಣವನ್ನ ಶುಭ ಸಮಾರಂಭದಲ್ಲಿ ಧರಿಸುವುದು ಅಶುಭ ಅಂತ ಹೇಳ್ತಾರೆ. ಯಾಕೆಂದ್ರೆ ಕೆಲವರಿಗೆ ಮೂಢನಂಬಿಕೆ ಇದೆ, ಅದು ತಪ್ಪು ಎಂದೇ ಪರಿಗಣಿಸಲಾಗಿದೆ. ಕಪ್ಪು ಬಣ್ಣಕ್ಕೆ ನಕಾರಾತ್ಮಕತೆಯನ್ನ ಹೀರಿಕೊಳ್ಳುವ ಶಕ್ತಿ ಇದೆ. ಆದುದರಿಂದಲೇ ಮದುವೆಯ ಸಂದರ್ಭದಲ್ಲಿ ವಧುವಿನ ಕೈಗೆ ಕಪ್ಪು ಬಟ್ಟೆಗಳನ್ನ ತೊಡಿಸುತ್ತಾರೆ. ಇದು ಎಷ್ಟೋ ಜನರು ಪಾಲಿಸಿಕೊಂಡು ಬರುತ್ತಿರುವ ಪದ್ಧತಿಯಾಗಿದೆ. ಹಾಗೆ ಒಂದು ಹೆಣ್ಣಿನ ಜೀವನದಲ್ಲಿ ವಿವಾಹವೆಂದರೆ ಬಹಳ ಒಂದು ಅತ್ಯುತ್ತಮವಾದ ವಿಶೇಷ ಸಂದರ್ಭ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಆಕೆಯು ಕಪ್ಪು ಬಳೆಗಳನ್ನು ಧರಿಸೋದ್ರಿಂದ ಆಕೆಯ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಎಂಬುದು ಬೀಳೋದಿಲ್ಲ. ಮತ್ತು ಮದುವೆಯ ಸಂದರ್ಭದಲ್ಲಿ ಧರಿಸಿದಂತಹ ಕಪ್ಪು ಬಳೆಗಳನ್ನು ಸಾಮಾನ್ಯವಾಗಿ ಕೆಲವರು 6 ತಿಂಗಳವರೆಗೆ ಕಪ್ಪು ಬಳೆಗಳನ್ನೇ ಧರಿಸುವ ಪದ್ಧತಿಯನ್ನ ಪಾಲಿಸ್ತಾರೆ. ಈ ಸಂದರ್ಭದಲ್ಲಿ ಬಳೆಗಳೇನಾದರೂ ಒಡೆದು ಹೋದರೆ ನಕಾರಾತ್ಮಕತೆ ತೊಲಗಿದೆ ಎಂದು ತಿಳಿಯಬಹುದು. ಆದರೆ ಬಳೆಗಳು ಹಳೆಯದಾಗಿದೆ ಎಂದರೆ ಬದಲಾಯಿಸಿಕೊಳ್ಳುವವರು ಉಂಟು. ಹಾಗೆ ಕಪ್ಪು ಬಳೆಗಳನ್ನು ಹಾಕಿಸಿಕೊಳ್ಳುವಾಗ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮವೇನೆಂದರೆ, ಕಪ್ಪು ಬಳೆಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಬೇರೆ ಲೋಹದ ಕಪ್ಪು ಬಳೆಗಳನ್ನು ಧರಿಸುವುದಕ್ಕಿಂತಲೂ ಶ್ರೇಷ್ಠವೆಂದರೆ ಗಾಜು. ಈ ಗಾಜಿನ ಕಪ್ಪು ಬಳೆಗಳನ್ನು ಧರಿಸಿದರೆ ನಿಮಗೆ ಶುಭವಾಗುತ್ತೆ. ವೀಕ್ಷಕರೇ, ಇಂದಿನ ಕಪ್ಪು ಬಳೆಗಳ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.